ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮತದಾರರು ಈ ಜಿಲ್ಲೆಯಲ್ಲಿ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿ ಸರ್ಕಾರಕ್ಕೆ ಶಕ್ತಿ ಕೊಟ್ಟಿದ್ದು, ಮುಂದಿನ 3 ವರ್ಷದಲ್ಲಿ ಎಲ್ಲ ನಾಯಕರು ಸೇರಿ ಚನ್ನಪಟ್ಟಣ ಹಾಗೂ ಇಡೀ ಜಿಲ್ಲೆಯ ಚಿತ್ರಣ ಬದಲಿಸುತ್ತೀವಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾನುವಾರ ಚನ್ನಪಟ್ಟಣದಲ್ಲಿ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಇದು ಋಣ ತೀರಿಸುವ ಕಾರ್ಯಕ್ರಮ. ನೀವು ನಮಗೆ ಕೊಟ್ಟ ಶಕ್ತಿಗೆ ಅಭಿನಂದನೆ ಸಲ್ಲಿಸಲು ಈ ಕಾರ್ಯಕ್ರಮ ಮಾಡಿದ್ದೇವೆ. ಬೆಳಗಾವಿ ಅಧಿವೇಶನದ ಶತಮಾನೋತ್ಸವ ಹಿನ್ನೆಲೆ ಈ ಕಾರ್ಯಕ್ರಮವನ್ನು 2 ಬಾರಿ ಮುಂದೂಡಲಾಗಿತ್ತು. ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಕಾಲಿಗೆ ಪೆಟ್ಟಾಗಿದ್ದು, ವೈದ್ಯರ ಸಲಹೆ ಮೇರೆಗೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ ಎಂದರು. ಚುನಾವಣೆಯಲ್ಲಿ ಹಗಲು ರಾತ್ರಿ ಶ್ರಮಿಸಿದ ಎಲ್ಲ ನಾಯಕರು, ಮಂತ್ರಿಗಳು, ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನೀವು ಅಭಿವೃದ್ಧಿಗೆ ಮತ ಕೊಟ್ಟಿದ್ದೀರಿ. ನಾನು 1989ರಿಂದ ಈ ಜಿಲ್ಲೆಯ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ 4 ಸ್ಥಾನವನ್ನ ಗೆಲ್ಲಿಸಿದ್ದೀರಿ ಎಂದರು. ನಿಮಗೆ ಕೊಟ್ಟಂತ ಶಕ್ತಿಗೆ ನಿಮಗೆ ಅಭಿನಂದನೆ ಬಿಡಿಸಬೇಕು ಅಂತೇಳಿ 2 ಬಾರಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ರು. ಆದರೆ ಅನೇಕ ಕಾರಣಾಂತರದಿಂದ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ಇತ್ತು. ಆ ದೃಷ್ಟಿಯಿಂದ ಮುಂದೂಡುವುದು. ಆದರೆ ಅಸೆಂಬ್ಲಿ ಹೋಗಲು ಮುಂಚಿತವಾಗಿ ಶಿಗ್ಗಾಂವ್ ಮತ್ತು ನಮ್ಮ ಬಳ್ಳಾರಿಯಲ್ಲಿ ಏನು ಸಂಡೂರಿದೆ, ಅವೆರಡೂ ಕೂಡ ಒಂದು ದಿನ ಹೋಗಿ ನಾನು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು. ಬೆಳಗ್ಗೆ ಅವರಿಗೆ ಕಾಲು ಹುಡುಕಿ ನಮ್ಮ ಮಣಿಪಾಲ್ ಆಸ್ಪತ್ರೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ನನಗೆ ಫೋನಲ್ಲೂ ಕೂಡ ಮಾತಾಡೋದು, ನಾನು ಮಾತಾಡಿದೆ. ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಸಣ್ಣ ಫ್ರಾಕ್ಚರ್, ಲಿಗ್ಮೆಂಟ್ ಫ್ರಾಕ್ಚರ್ ಆಗಿದೆ. 4 ದಿನ ಇಲ್ಲೂ ಓಡಾಡಬೇಡಿ ಅಂತೇಳಿ ಡಾಕ್ಟರು ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇರೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಅನಿವಾರ್ಯತೆಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಕ್ಕೆ ಅವರು ಬರಕ್ಕಾಗ್ತಿಲ್ಲ. ಆದರೆ ಇವತ್ತೆಲ್ಲ ನಮ್ಮ ನಾಯಕರುಗಳು ಏನು ಸ್ಟೇಜ್ ಮೇಲಿದ್ದಾರೆ. ಇನ್ನು ಬಹಳ ಜನ ನಾಯಕರುಗಳು, ಮಂತ್ರಿಗಳೆಲ್ಲ ಕೂಡ ಬಂದು ಹಗಲು ರಾತ್ರಿ ದುಡಿದು ನಿಮ್ಮ ಹೃದಯವನ್ನು ಗೆದ್ದು ಅವರು ಇವತ್ತು ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ವೇದಿಕೆ ಇರುವವರು ಮತ್ತು ಬೇರೆಯವರೆಲ್ಲ ಕೂಡ ಕಳಿಸಿ ಸಹಕಾರ ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ನಾನೊಬ್ಬ ರಾಜ್ಯ ಅಧ್ಯಕ್ಷ ಆಗಿರ್ಬೋದು, ಒಬ್ಬ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಿರುವಂತ ಮತ ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ. ನಾನು 89ರಿಂದ ಈ ಜಿಲ್ಲೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವತ್ತು ಈ ಭಾಗದಲ್ಲಿ ಕನಕಪುರದಲ್ಲಿ ಸಿದ್ಯಾರವರು ಗೆದ್ದಿದ್ರು. ನಾನು, ಸಾಧಾರಿಕಾರವರು, ರೇವಣ್ಣವರು. ಆಗ ನಾವು ಕಾಂಗ್ರೆಸ್ನಿಂದ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ, ದಕ್ಷಿಣ ಜಿಲ್ಲೆ ಸೇರಿ ಹೊಸ ಕರೀತಾ ಇದ್ರು. ಅದರಲ್ಲಿ ಇದ್ದಿದ್ದು ಈಗ 4ಕ್ಕೆ 4 ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾನು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರು ಅಂತ ಕರೆದು ಅವ್ರ ಬಗ್ಗೆ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಕೂಡ ನಾನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ತೀರ್ಪು ಎಲ್ಲರೂ ಕೂಡ ನಿಮ್ಮ ತೀರ್ಪೇ ಉತ್ತರ. ಮಾನ್ಯ ಶ್ರೀ ದೇವೇಗೌಡರು ನಿಮ್ಮ ಉತ್ತರ,
ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.